ವಿಶೇಷ ಚೇತನರ ವಾರ್ತೆಗೆ ಸ್ವಾಗತ. ಸ್ನೇಹಿತರೆ, ರಾಜ್ಯ ಸರ್ಕಾರದಿಂದ ಒಂದು ಮಹತ್ವವಾಗಿರ್ತಕ್ಕಂಥ ಸುದ್ದಿ ಇದೀಗ ತಾನೇ ಲಭ್ಯವಾಗಿದೆ. ಆ ಸುದ್ದಿಯನ್ನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಯಾರೆಲ್ಲ ನಮ್ಮ ಚಾನಲ್ ವಿಶೇಷ ಚೇತನರ ವಾರ್ತೆ ಸಬ್ಸ್ಕ್ರೈಬ್ ಆಗಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಲೈಕ್ ಕೊಡಿ. ಪ್ರತಿದಿನ ವಿಶೇಷ ಚೇತನ ವಾರ್ತೆಯನ್ನು ತಪ್ಪದೇ ವೀಕ್ಷಿಸಿ. ಕೆಲ ದಿನಗಳ ಹಿಂದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಡೆದಿದ್ದ ರಾಜ್ಯ ಸಚಿವ ಸಂಪುಟ ಸಭೆಯಲ್ಲಿ 2024ನೇ ಸಾಲಿನ ಸಾರ್ವತ್ರಿಕ ಪರಿಮಿತಿ ರಜೆಗಳ ಪಟ್ಟಿ ಅನುಮೋದನೆ ನೀಡಲಾಗಿತ್ತು. ಆ ಬಳಿಕ ಅಧಿಕೃತವಾಗಿ ಆದೇಶ ಮಾಡಲಾಗಿತ್ತು. ಇಂದು ಕರ್ನಾಟಕ ರಾಜ್ಯಪತ್ರದಲ್ಲಿ ಅದರ ಅಧಿಸೂಚನೆಯನ್ನು ಹೊರಡಿಸಲಾಗಿದೆ. ಈ ಕುರಿತಂತೆ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ ಸರ್ಕಾರದ ಅಧೀನ ಕಾರ್ಯದರ್ಶಿಯವರು ಇಂದು ಗೆಜೆಟ್ ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ. ಅದರಲ್ಲಿ 2024ನೇ ಸಾಲಿನ ಸಾರ್ವತ್ರಿಕ ರಜಾ ದಿನಗಳು ಹಾಗೂ ಪರಿಮಿತಿ ರಜೆಗಳ ಪಟ್ಟಿಯನ್ನು ಪ್ರಕಟಿಸಿದ್ದಾರೆ. 2024ನೇ ಸಾಲಿನ ಸಾರ್ವತ್ರಿಕ ರಜಾ ದಿನಗಳ ಪಟ್ಟಿ ಈ ರೀತಿ ಇದೆ. ದಿನಾಂಕ 15/1/2024 ಸೋಮವಾರ ಉತ್ತರಾಯಣ ಪುಣ್ಯಕಾಲ, ಮಕರ ಸಂಕ್ರಾಂತಿ ರಜೆ ಇರ್ತದೆ. ದಿನಾಂಕ 26/1/2024 ಗುರುವಾರ ಗಣರಾಜ್ಯೋತ್ಸವ, ಶುಕ್ರವಾರ ಗಣರಾಜ್ಯೋತ್ಸವ. ದಿನಾಂಕ 8/3/2024 ಶುಕ್ರವಾರ ಮಹಾಶಿವರಾತ್ರಿ ರಜೆ. ದಿನಾಂಕ 29/3/2024 ಶುಕ್ರವಾರ ಗುಡ್ ಫ್ರೈಡೆ. ದಿನಾಂಕ 9/4/2024 ಮಂಗಳವಾರ ಯುಗಾದಿ ಹಬ್ಬ. 11/4/2024 ಗುರುವಾರ ಖುತ್ಬೆ ರಂಜಾನ್. ದಿನಾಂಕ 1/5/2024 ಬುಧವಾರ ಕಾರ್ಮಿಕ ದಿನಾಚರಣೆ. ದಿನಾಂಕ 10/5/2024 ಶುಕ್ರವಾರ ಬಸವ ಜಯಂತಿ ಅಕ್ಷಯ ತೃತೀಯ. ದಿನಾಂಕ 17/6/2024 ಸೋಮವಾರ ಬಕ್ರೀದ್. ದಿನಾಂಕ 17/7/2024 ಬುಧವಾರ ಮೊಹರಂ ಕಡೆಯ ದಿನ. ದಿನಾಂಕ 15/8/2024 ಸ್ವಾತಂತ್ರ್ಯ ದಿನಾಚರಣೆ. ದಿನಾಂಕ 7/9/2024 ಶನಿವಾರ ವಿನಾಯಕ ವ್ರತ. ದಿನಾಂಕ 16/9/2024 ಸೋಮವಾರ ಈದ್ ಮಿಲಾದ್. ದಿನಾಂಕ 2/10/2024 ಬುಧವಾರ ಗಾಂಧಿ ಜಯಂತಿ ಮಹಲೆ ಅಮಾವಾಸ್ಯೆ. ದಿನಾಂಕ 10/11/2024 ಮಹಾನವಮಿ ಆಯುಧ ಪೂಜೆ. ದಿನಾಂಕ 17/10/2024 ಗುರುವಾರ ವಾಲ್ಮೀಕಿ ಮತ್ತು ಮಹರ್ಷಿ ವಾಲ್ಮೀಕಿ ಜಯಂತಿ. ದಿನಾಂಕ 31/10/2024 ಗುರುವಾರ ನರಕ ಚತುರ್ದಶಿ. ದಿನಾಂಕ 1/11/2024 ಶುಕ್ರವಾರ ಕನ್ನಡ ರಾಜ್ಯೋತ್ಸವ. ದಿನಾಂಕ 2/11/2024 ಶನಿವಾರ ಬಲಿಪಾಂಡ್ಯಮಿ ಮತ್ತು ದೀಪಾವಳಿ. ದಿನಾಂಕ 18/11/2024 ಸೋಮವಾರ ಕನಕದಾಸ ಜಯಂತಿ. ದಿನಾಂಕ 25/12/2024 ಬುಧವಾರ ಕ್ರಿಸ್ಮಸ್. ಸೂಚನೆ: ಈ ರಜಾಪಟ್ಟಿಯಲ್ಲಿ ಭಾನುವಾರಗಳಂದು ಬರುವ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಜಯಂತಿ 14/4/2024 ಮತ್ತು ಮಹಾವೀರ ಜಯಂತಿ 21/4/2024. ಎರಡನೇ ಶನಿವಾರದಂದು ಬರುವ ವಿಜಯದಶಮಿ 12/10/2024 ಈ ರಜೆ ಪಟ್ಟಿಯಲ್ಲಿ ನಮೂದಿಸಿರುವುದಿಲ್ಲ. ಸಾರ್ವತ್ರಿಕ ರಜಾ ದಿನಗಳಲ್ಲಿ ರಾಜ್ಯಾದ್ಯಂತ ಸರ್ಕಾರಿ ಕಚೇರಿಗಳು ಮುಚ್ಚಲ್ಪಡುತ್ತವೆ. ಕಚೇರಿಯ ಜರೂರು ಕೆಲಸವನ್ನು ವಿಲೇವಾರಿ ಮಾಡುವ ಬಗ್ಗೆ ಇಲಾಖಾ ಮುಖ್ಯಸ್ಥರು ಸೂಕ್ತ ವ್ಯವಸ್ಥೆ ಮಾಡತಕ್ಕದ್ದು. ಈ ಪಟ್ಟಿಯಲ್ಲಿ ಸೇರಿಸಲಾಗಿರುವ ಮುಸಲ್ಮಾನ್ ಬಾಂಧವರ ಹಬ್ಬಗಳ ನಿಗದಿತ ದಿನಾಂಕದಂದು ಬೀಳದಿದ್ದರೆ ಸರ್ಕಾರಿ ಸೇವೆಯಲ್ಲಿರುವ ಮುಸಲ್ಮಾನ್ ಬಾಂಧವರಿಗೆ ನಿಗದಿತ ರಜೆಗೆ ಬದಲಾಗಿ ಹಬ್ಬದ ದಿವಸ ರಜೆ ಮಂಜೂರು ಮಾಡಬಹುದು. ದಿನಾಂಕ 3/9/2024 ಮಂಗಳೂರು ಕೈಲ್ ಮುಹೂರ್ತ ಅಂದರೆ 17/10/2024 ಗುರುವಾರ ತುಲಾ ಸಂಕ್ರಮಣ ಹಾಗೂ ದಿನಾಂಕ 14/12/2024 ಹುತ್ತೂರಿ ಹಬ್ಬವನ್ನು ಆಚರಿಸಲು ಕೊಡಗು ಜಿಲ್ಲೆಗೆ ಮಾತ್ರ ಅನ್ವಯವಾಗುವಂತೆ ಸ್ಥಳೀಯ ಸಾರ್ವತ್ರಿಕ ರಜೆಯನ್ನು ಘೋಷಿಸಲಾಗಿದೆ. ಶಿಕ್ಷಣ ಇಲಾಖೆಗೆ ಸಂಬಂಧಿಸಿದಂತೆ ಪ್ರತ್ಯೇಕ ರಜಾ ದಿನಗಳ ಪಟ್ಟಿಯನ್ನು ಸಾರ್ವಜನಿಕ ಶಿಕ್ಷಣ ಇಲಾಖೆ ಆಯುಕ್ತರು ಪ್ರಕಟಿಸುವರು. ಸಾರ್ವತ್ರಿಕ ರಜಾ ದಿನಗಳ ಜೊತೆಗೆ ರಾಜ್ಯ ಸರ್ಕಾರಿ ನೌಕರರು 2 ದಿವಸಗಳಿಗೆ ಮೀರದಂತೆ 2024ನೇ ವರ್ಷದಲ್ಲಿ ಅಧಿಸೂಚನೆ 1ರ ಅನುಬಂಧದಲ್ಲಿ ತಿಳಿಸಿರುವ ಪರಿಮಿತಿ ರಜೆಯನ್ನು ಪೂರ್ವಾನುಮತಿ ಪಡೆದು ಉಪಯೋಗಿಸಿಕೊಳ್ಳಬಹುದು. ಸಾಂದರ್ಭಿಕ ರಜೆಯನ್ನು ಮಂಜೂರು ಮಾಡಲು ಅಧಿಕಾರವುಳ್ಳ ಅಧಿಕಾರಿಗಳು ಪ್ರಸ್ತುತ ಅನುಮತಿಗೆ ಮಂಜೂರಾತಿ ನೀಡತಕ್ಕದ್ದು ಎಂದು ಅಧಿಕೃತ ಪ್ರಕಟಣೆ ತಿಳಿಸಲಾಗಿದೆ.